ನಮಗೆಲ್ಲರಿಗೂ ತಿಳಿದಿರುವಂತೆ ನಮ್ಮ JDS ಪಕ್ಷದ ರಾಜ್ಯ ಅಧ್ಯಕ್ಷರು ಹಾಗೂ ಕೇಂದ್ರ ಸಚಿವರು ಆದಂಥ HD ಕುಮಾರಸ್ವಾಮಿ ಅವರ ಬಗ್ಗೆ ಒಬ್ಬ ಲೋಕಾಯುಕ್ತ IPS ಉನ್ನತ ಹುದ್ದೆಯಲ್ಲಿರುವಂಥ ಅಧಿಕಾರಿ ಎಷ್ಟು ಕೀಳುಮಟ್ಟದ ಪದಗಳನ್ನು ಉಪಯೋಗಿಸಿ ಯಾವ ರೀತಿ ನಡ್ಕೊಂಡಿದ್ದಾರೆ ಅನ್ನೋದು ಬಹುಶಃ ಎಲ್ಲ ಪತ್ರಿಕೆಗಳಲ್ಲೂ ಬಂದಿದೆ, TV ಮಾಧ್ಯಮದಲ್ಲಿ ಎಲ್ಲ ಕಡೆ ಬಂದಿದೆ, ಎಲ್ಲರಿಗೂ ತಿಳಿದಿರುವಂಥ ವಿಚಾರ. ಆದರೆ ಆ ವ್ಯಕ್ತಿ ಇದ್ದಾರಲ್ಲ, ಯಾರು ಏನು ನಮ್ಮ ADGP ಚಂದ್ರಶೇಖರ್ ಅವರು ಲೋಕಾಯುಕ್ತ, ಅವ್ರ ಮೇಲೆ ಎಷ್ಟು ಆಪಾದನೆ ಇದೆ, ಭ್ರಷ್ಟಾಚಾರ ತನಿಖೆಗಳು ಏನೇನು ಇದ್ದಾವೆ ಅನ್ನೋದು ಕೂಡ ಪತ್ರಿಕೆಯಲ್ಲಿ ಈಗಾಗಲೇ ಬಂದಿದೆ. ಅವರೀಗಾಗಲೇ ಬೆಂಗಳೂರಿನಲ್ಲಿ ಮಾನ್ಯತಾ ಪಾರ್ಕ್ನಲ್ಲಿ 38 ಅಂತಸ್ತಿನ ಅವರ ಹೆಂಡತಿ ಹೆಸರಲ್ಲಿ ಒಂದು ದೊಡ್ಡ ಕಾಂಪ್ಲೆಕ್ಸ್ ಕಟ್ಟಿಸ್ತಾ ಇದ್ದಾರೆ. ರಾಜ ಕಾಲುವೆ ಮೇಲೆ ಮತ್ತು ಕೆಲವು ಕೆರೆಗಳ ಜಾಗದಲ್ಲೂ ಕೂಡ ಅವ್ರದ್ದು ಬಿಲ್ಡಿಂಗ್ಗಳು ಬರ್ತಾ ಇದ್ದಾವೆ. ತುಂಬ ಅವ್ರ ಬಗ್ಗೆ ಭ್ರಷ್ಟಾಚಾರದ ಇದ್ದಾವೆ, ಆಪಾದನೆಗಳಿದ್ದಾವೆ, ಅದು ಎಲ್ರಿಗೂ ಗೊತ್ತಿರುತ್ತೆ ವಿಚಾರ. ಆದರೂ ಕೂಡ ಒಬ್ಬ ಅಷ್ಟು ದೊಡ್ಡ ಉನ್ನತ ಹುದ್ದೆಯಲ್ಲಿರುವಂಥ ಒಬ್ಬ ಪೊಲೀಸ್ ಅಧಿಕಾರಿ ಕೇಂದ್ರ ಸಚಿವರ ಮೇಲೆ ಹಂದಿ ಅನ್ನೋ ಪದನ ಬಳಸಿದ್ದಾರೆ. ಇದು ಎಷ್ಟು ಸೂಕ್ತ ಅನ್ನೋದು ಎಲ್ಲರಿಗೂ ಗೊತ್ತಿದೆ. ಇದು ತಪ್ಪು, ಅವರು ಬಳಸಿರೋ ಪದ ಅಲ್ಲ ಅಂತ. ಅದನ್ನು ನಮ್ಮ ಮುಖ್ಯಮಂತ್ರಿಯವರು ಅದನ್ನು ಏನೋ ಬರ್ನಾಡ್ ಶಾ ಸ್ಟೇಟ್ಮೆಂಟು ಅದನ್ನು ಇವರು ಹೇಳಿದ್ದಾರೆ. ಅವರೇನು ಕುಮಾರಸ್ವಾಮಿಗೆ ಹಂದಿ ಅಂತ ಹೇಳಿಲ್ಲ ಅಂತ ಅವ್ರ ಬಗ್ಗೆ ಹೇಳಿದ್ದಾರೆ. ಅಂದರೆ ನಮಗೆ ಅರ್ಥ ಆಗುತ್ತೆ ಆ ಪೊಲೀಸ್ ಅಧಿಕಾರಿ ಹಿಂದೆ ಯಾರು ಇದ್ದಾರೆ ಅನ್ನೋದನ್ನು ಯಾರು ಹೇಳಬೇಕಾಗಿಲ್ಲ, ಎಲ್ರಿಗೂ ಇದು ಅರ್ಥವಾಗಿದೆ. ಆದರೆ ನಾವು ಈಗ ಏನು ಹೇಳ್ತಾ ಇದ್ದೀವಿ ಅಂತಂದರೆ, ನಾವು ಇಂಥ ಭ್ರಷ್ಟ ಅಧಿಕಾರಿ ಇಟ್ಕೊಳ್ಬಾರ್ದು, ಅವನ್ನ ನೀವು ವಜಾ ಮಾಡಬೇಕು ಅಂತ ನಮ್ಮ ಬೇಡಿಕೆ. ಈ ಬಗ್ಗೆ ನಾವು ಇದನ್ನು ಖಂಡಿಸಿ ನಾಡಿದ್ದು ಗುರುವಾರ ಬೆಳಗ್ಗೆ 11 ಗಂಟೆಗೆ ನಾವು ಪ್ರತಿಭಟನೆ ಇಟ್ಕೊಂಡಿದ್ದೀವಿ. ನಾವು DC ಅವ್ರ ಮೂಲಕ ಸರ್ಕಾರಕ್ಕೆ ಮನವಿ ಕೊಡ್ತಾ ಇದ್ದೀವಿ. ಆ ದಿವಸ ಮತ್ತು ಎಲ್ಲ ನಮ್ಮ ತಾಲೂಕುಗಳಲ್ಲೂ ಕೂಡ ನಮ್ಮ ಪಕ್ಷದ ಅಧ್ಯಕ್ಷರ ಮುಖಂಡತ್ವದಲ್ಲಿ ಶಿವಮೊಗ್ಗ ಜಿಲ್ಲೆಯ ಎಲ್ಲ ತಾಲೂಕಿನಲ್ಲೂ ಕೂಡ ಪ್ರತಿಭಟನೆ ಮಾಡಿ ಪತ್ರಿಕಾ ಹೇಳಿಕೆ ಕೊಟ್ಟು ತಹಶೀಲ್ದಾರ್ ಮೂಲಕ ಸರ್ಕಾರಕ್ಕೆ ಮನವಿ ಕೊಡ್ತಾ ಇದ್ದೀವಿ. ನಾವು ಈ ಬಗ್ಗೆ ಆ ಅಧಿಕಾರಿ ಬಗ್ಗೆ ನಾವು ಹೆಚ್ಚಿಗೆ ಹೇಳಬೇಕಾಗಿಲ್ಲ. ಆದರೆ ನಮ್ಮ ಮುಖ್ಯಮಂತ್ರಿಯವರು ಹೇಳಿರೋದೇ ದುರಾದೃಷ್ಟ. ಅವರು ಆ ಥರ ಹೇಳಬಾರ್ದಿತ್ತು. ಹಂದಿಗೆ ಹೋಲಿಸೋಕ್ಕೆ ಸಾಧ್ಯನಾ? ಒಬ್ಬ ಕೇಂದ್ರ ಮಂತ್ರಿನ ಎಲ್ಲಾದರೂ ಉಂಟಾ? ಅಂಥ ಅಧಿಕಾರಿಗಳು ನಮಗಂತೂ ಬೇಡ, ಅವ್ರನ್ನ ವಜಾ ಮಾಡಬೇಕು ಅಂತ ಹೇಳಿ ನಾವು ಕೇಳ್ಕೊಳ್ತಿದ್ವಿ. ಇನ್ನು ಇದ್ರ ಬಗ್ಗೆ ನಮ್ಮ ಪ್ರಸನ್ನ ಕುಮಾರ್ ಕೆಲವು ವಿಚಾರನ ತಿಳಿಸುತ್ತಾರೆ. ಈಗಾಗಲೇ ನಮ್ಮ ಅಧ್ಯಕ್ಷರು ಕಡಿದಾಳ್ ಗೋಪಾಲ್ರವರು ಬಹಳ ವಿವರವಾಗಿ ಗಮನಕ್ಕೆ ತಂದಿದ್ದಾರೆ. ಇನ್ನೂ ಕೆಲವು ವಿಚಾರಗಳನ್ನು ಬೆಳಕು ಚೆಲ್ಲಲಿಕ್ಕೋಸ್ಕರ ನಾನು ಕೂಡ ಮಾತನಾಡ್ತಾ ಇದ್ದೀನಿ. ನಮ್ಮ ವ್ಯವಸ್ಥೆ, ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಅಧಿಕಾರಿಗಳಿಗೆ ಸಾರ್ವಜನಿಕರ ಕೆಲಸ ಮಾಡಲಿಕ್ಕೆ ವ್ಯವಸ್ಥೆಯಲ್ಲಿ ಅವರಿಗೆ ಅಧಿಕಾರವನ್ನು ಕೊಟ್ಟಿದ್ದೇವೆ. ಅವ್ರಿಗೆ ಯಾರಪ್ಪ ನೋಡ್ಕೊಳೋರು? ಅವರೇನಾದರೂ ಸ್ವೇಚ್ಛಾಚಾರ ಮೆರೆದ್ರೆ, ಜನಕ್ಕೆ ತೊಂದರೆ ಕೊಡೋ ರೀತಿಯಲ್ಲಿ ಕೆಲಸವನ್ನು ಪ್ರಾರಂಭ ಮಾಡಿದ್ರೆ ಯಾರು ಅವರಿಗೆ ನೋಡ್ಕೊಳೋರು ಅಂತಂದರೆ, ಪ್ರಜೆಗಳಿಂದ ಚುನಾಯಿತರಾಗಿ ಹೋದಂತಹ ಶಾಸಕರುಗಳು, ಪಾರ್ಲಿಮೆಂಟ್ ಮೆಂಬರ್ಗಳು, ಮಂತ್ರಿಗಳು, ಮುಖ್ಯಮಂತ್ರಿಗಳು, ಪ್ರಧಾನಮಂತ್ರಿಗಳು, ಕೇಂದ್ರದ ಸಚಿವರುಗಳು, ಈ ರೀತಿ ವ್ಯವಸ್ಥೆಯಲ್ಲಿ ಅಧಿಕಾರಿಗಳ ಒಂದು ನಡತೆಯನ್ನು, ಅವರ ನಡವಳಿಕೆಯನ್ನು ಗಮನಿಸುವಂಥ ಕೆಲಸವನ್ನು ಮಾಡ್ತಾ ಇರ್ತಾರೆ. ಆದರೆ
ಈ ಒಂದು ವಾರದಿಂದ ಏನು ನಾವು ಕೇಳ್ತಾ ಇದ್ದೀವಿ, ಒಬ್ಬ ಕೇಂದ್ರ ಮಂತ್ರಿಯ ಬಗ್ಗೆ ಒಬ್ಬ ಅಧಿಕಾರಿ, ಯಾರು ಅಧಿಕಾರಿಗಳು? ಅಧಿಕಾರಿಗಳಿರ್ಬೋದು, ಮಂತ್ರಿಗಳಿರ್ಬೋದು, ಎಲ್ಲರೂ ಕೂಡ ನಾಗರಿಕರ ಸೇವಕರು. ಈ ನಾಗರಿಕ ಸೇವಕರ ಒಂದು ನಡತೆ ಹೇಗಿರಬೇಕು ಅಂತಂದ್ರೆ, ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಮಾದರಿಯಾಗಿರಬೇಕು. ನಮ್ಮ ಮುಂದಿನ ಪೀಳಿಗೆ ಈ ವ್ಯವಸ್ಥೆಗೆ ನಿಜಕ್ಕೂ ಒಂದು ಧನ್ಯವಾದಗಳನ್ನು ಹೇಳುವಂತಹ ಒಂದು ಮಟ್ಟದಲ್ಲಿ ನಡ್ಕೋಬೇಕು. ಆದರೆ ಏನು ನಡೀತಾ ಇದೆ? ಒಬ್ಬೊಬ್ಬರು ಒಂದೊಂದು ಮಾತನಾಡ್ತಾ ಕೇಂದ್ರ ಮಂತ್ರಿಗಳಿಗೆ ಬೈದು ಬಿಟ್ರೆ ಯಾರೋ ಖುಷಿ ಆಗ್ತಾರೆ, ಇನ್ಯಾರಿಗೋ ಏನೋ ಹೇಳಿದ್ರೆ ಇನ್ನೊಬ್ರು ಯಾರೋ ಖುಷಿ ಆಗ್ತಾರೆ. ಇದೆಲ್ಲ ಅಧಿಕಾರಿಗಳ ಕೆಲಸ ಅಲ್ಲ. ಅವ್ರದ್ದೇ ಆದ ಬೇಕಾದಷ್ಟು ಕೆಲಸಗಳಿದೆ. ಇವರನ್ನು ಕೂಡ ನಾವು ಬಹಳ ಹಿಂದಿನಿಂದ ಗಮನಿಸಿದ್ದೀವಿ. ಮಂಗಳೂರಿನಲ್ಲಿ ಕಮಿಷನರ್ ಆಗಿದ್ರು, ಮಂಗಳೂರು ಕಮಿಷನರೇಟಲ್ಲಿ ಕಮಿಷನರ್ ಆಗಿದ್ರು, ACB ನಲ್ಲಿ ಇದ್ರು. ಈಗ ನಮ್ಮ ಅಧ್ಯಕ್ಷರು ಹೇಳಿದ ಹಾಗೆ ಒತ್ತುವರಿ ಮಾಡಿರುವಂಥದ್ದು. ಯಾಕೆ ACB ನಲ್ಲಿ ಎಷ್ಟು ಬಿ ರಿಪೋರ್ಟ್ ಆಗಿದೆ? ಅದನ್ನ ಯಾರು ತನಿಖೆ ಮಾಡಿದ್ರೆ? ದೊಡ್ಡ ಮಟ್ಟದ ಬಿ ರಿಪೋರ್ಟ್ ಆಗಿರೋದು ಇವರ ಅವಧಿಯಲ್ಲಿ ಅಂತೇಳಿ ಅಧಿಕಾರಿಗಳೇ ಮಾತಾಡ್ಕೋತಾರೆ. ನಮ್ಗೇನು ಗೊತ್ತಿರಲ್ಲ. ಅದು ಅವರ ಕೈ ಕೆಳಗೆ ಕೆಲಸ ಮಾಡ್ತಿರೋ ಅಧಿಕಾರಿಗಳೇ ಮಾತಾಡ್ತಾ ಇದ್ದಾರೆ. ಇವತ್ತು ಇವ್ರ ಕಾಲದಲ್ಲೇ ಹೆಚ್ಚಿನ ಬಿ ರಿಪೋರ್ಟ್ಗಳಾಗಿದ್ದು. ಹಾಕೋದು ಇವರೇ, ಕೇಸು ಬಿ ರಿಪೋರ್ಟ್ ಕೊಡೋರು ಇವರೇ. ನಾವೇ ನಮ್ಮ ಇಲ್ಲಿ ಸುತ್ತಮುತ್ತಲು ಕಣ್ಣಳತೆಲೆ ನೋಡಿದ್ದೀವಿ. ಎಷ್ಟು ಜನ ಲಂಚ ತಗೊಳ್ಳುವಾಗ ಸಿಕ್ಕಂಡ್ರು, ಎಷ್ಟು ಜನ ಇಲ್ಲ ಕೇಸೆಲ್ಲ ಹೋಯ್ತು ಅಂತೇಳಿ ಇವತ್ತು ನಮ್ಮ ಕಣ್ಣು ಮುಂದೆನೆ ಕೆಲಸ ಮಾಡ್ತಿರೋರನ್ನ ನೋಡ್ತಾ ಇದ್ದೀವಿ. ಅದಕ್ಕೆ ನಾವೆಲ್ಲರೂ ಇಲ್ಲಿ ಕೂತಿರೋರು ನೀವು ಎಲ್ಲ ನುಂಗಿದ್ದೀರಾ, ನೀವು ಹೆಬ್ಬಾವು ಮತ್ತೊಂದು ಅಂತ ಏನಾರ ಹೇಳಕ್ ಬರುತ್ತಾ? ಒಬ್ಬ IPS ಅಧಿಕಾರಿ ಸಾಕಷ್ಟು ಜವಾಬ್ದಾರಿ ಇರುವಂತಹ ಒಂದು ಸ್ಥಾನದಲ್ಲಿರೋರು. ಅವರು ತಮ್ಮ ನಡತೆಯನ್ನ ಮುಂದಿನ ದಿನಗಳಲ್ಲಿ ಯಾರ ಬಗ್ಗೆನೂ, ಮಂತ್ರಿಗಳಿರ್ಬೋದು, ಸಾಮಾನ್ಯ ಪ್ರಜೆಗಳಿಗೂ ಕೂಡ ಅವರ ಪದ ಬಳಕೆ ಸಂದರ್ಭದಲ್ಲಿ ಬಹಳ ಆಗಿರಬೇಕು. ಯಾಕೆಂತಂದ್ರೆ ಇಡೀ ನಮ್ಮ ಸಮಾಜ ನೋಡ್ತಾ ಇರ್ತದೆ. ಸಮಾಜಕ್ಕೆ, ನಮ್ಮ ವ್ಯವಸ್ಥೆಗೆ ಇವರ ಮಾತುಗಳು ನಿಜಕ್ಕೂ ಆಘಾತಕಾರಿ, ಕೊಡಲಿ ಪೆಟ್ಟು ಕೊಟ್ಟಂತಾಗಿದೆ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಇವರು ಹೇಳಿದ ತಕ್ಷಣ ನಮ್ಮ ನಾಯಕರಾದ ಕುಮಾರಸ್ವಾಮಿ ಅವರು ಏನು ಆ ರೀತಿ ಆಗಕ್ಕೆ ಸಾಧ್ಯ ಇಲ್ಲ. ನಾವು ಹೇಳಿದ ತಕ್ಷಣ ಅವರೇನೋ ಇನ್ನೇನೋ ಆಗ್ತಾರೆ ಅಂತಿಲ್ಲ. ಆದರೆ ಯಾರನ್ನೋ ಒಲಿಸ್ಕೊಳಕ್ಕೋಸ್ಕರ ಈ ರೀತಿ ಮಾತಾಡಿ ನಡೀತಾ ಇರೋ ನಿಜ ವಿದ್ಯಮಾನಗಳನ್ನು, ಜನರ ದೃಷ್ಟಿಯನ್ನು ಬೇರೆ ಕಡೆಗೆ ತಿರುಗಿಸ್ಲಿಕ್ಕೋಸ್ಕರ ಈ ರೀತಿಯ ಪ್ರಯತ್ನಗಳು ನಡೀತಿರ್ತದೆ. ಆದರೆ ಈ ಅಧಿಕಾರಿಗಳು ಮಾತ್ರ ಬಹಳ ಜೋಪಾನವಾಗಿ, ಹುಷಾರಾಗಿ ನಾಗರಿಕರ ಸೇವೆ ಮಾಡುವಂಥವ್ರು, ಜವಾಬ್ದಾರಿಯುತ ಸ್ಥಾನದಲ್ಲಿರುವಂಥವ್ರು ಬಹಳ ಎಚ್ಚರಿಕೆಯಿಂದ ಇರಬೇಕು. ಅದಕ್ಕೋಸ್ಕರ ನಿನ್ನೆ ನಮ್ಮ ರಾಜ್ಯ ಸಮಿತಿ ಕೂಡ ನಮ್ಮ ಸುರೇಶ್ ಬಾಬು ಅವರು, ಶಾರದಾ ಪೌರಾನಾಯಕ್ ಅವರು, ಎಲ್ಲ MLAಗಳು ಎಲ್ಲ ಕೂಡ ನಮ್ಮ CS ಅವರಿಗೆ ಭೇಟಿ ಮಾಡಿ ಅವರಿಗೆ ಕೂಡ ಇವರನ್ನ ತಕ್ಷಣ ಇವರ ಮೇಲೆ ಶಿಸ್ತು ಕ್ರಮ ಕೈಗೊಳ್ಳಬೇಕು ಮತ್ತು
ಇವರ ಹಿನ್ನೆಲೆಯನ್ನು ಕೂಡ ಪರಿಶೀಲನೆ ಮಾಡಬೇಕು ಅಂತೇಳಿ ಮನವಿ ಕೊಟ್ಟಿದ್ದಾರೆ. ಅದೇ ರೀತಿ ನಮ್ಮ ಎಲ್ಲ ಈ ಜಿಲ್ಲೆಯಲ್ಲಿ ಕೂಡ ನಮ್ಮ ನಾಯಕರ ಕಡಿದಾಳ್ ಗೋಪಾಲ್ರವರ ನಾಯಕತ್ವದಲ್ಲಿ, ನಮ್ಮ ಅಧ್ಯಕ್ಷರು ಅವರ ನಾಯಕತ್ವದಲ್ಲಿ ನಾವೆಲ್ಲರೂ ಕೂಡ ತಾಲ್ಲೂಕುಗಳಲ್ಲಿ ತಹಸೀಲ್ದಾರ್ ಮೂಲಕ, ಜಿಲ್ಲೆಯಲ್ಲಿ ಜಿಲ್ಲಾಧಿಕಾರಿಗಳ ಮೂಲಕ ನಾವು CS ಅವರಿಗೆ, ಪ್ರಧಾನ ಕಾರ್ಯದರ್ಶಿಗಳು, ಸರ್ಕಾರದ ಕಾರ್ಯದರ್ಶಿಗಳಿಗೆ ಮನವಿಯನ್ನು ಕೊಡ್ತಾ ಇದ್ದೀವಿ. ನಾಡಿದ್ದು ನಿಮ್ಮ ಮೂಲಕ ನಾವು ಅಧಿಕಾರಿಗಳ ಗಮನಕ್ಕೆ ತರದೇನಂತಂದರೆ, ನಿಮಗೊಂದು ಅದೃಷ್ಟ, ರಾಜಕಾರಣಿಗಳಿಗೆ 5 ವರ್ಷ ಕೆಲಸ ಮಾಡಲಿಕ್ಕೆ ಸಿಕ್ಕರೆ ನಿಮಗೆ 60 ವರ್ಷ ಕೆಲಸ ಮಾಡೋಕ್ಕೆ ಸಿಕ್ಕಿದೆ. ಅದನ್ನು ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಂಡು ನಿಮ್ಮ ಮನಸ್ಸು ಮೆಚ್ಚುವ ಹಾಗೆ, ಬೇರೆಯವರಿಗೆ ಮೆಚ್ಚಿಸೋದು ಈ ಥರ ಆಗ್ತದೆ, ಯಾರ್ಯಾರಿಗೋ ಮೆಚ್ಚಿಸಕ್ಕೆ ಹೋದರೆ. ನಿಮಗೆ ನಿಮ್ಮ ಮನಸ್ಸು ಮೆಚ್ಚುವ ಹಾಗೆ ನಾಗರಿಕರ ಕೆಲಸವನ್ನು ಮಾಡಿ ಅಂತೇಳಿ ಜಿಲ್ಲಾ ಜನತಾದಳ ಒತ್ತಾಯವನ್ನು ಮಾಡ್ತಾ ಇದೆ.